ಡೆಡ್ಲೈನ್ ಅಂತ್ಯಕ್ಕೂ ಕೂಡ ಮುನ್ನವೇ ಇರಾನ್ ಮೇಲೆ ಡೆಡ್ಲಿ ದಾಳಿಯನ್ನ ಮಾಡೋಕೆ ಮುಂದಾಗಿದ್ದಾರೆ. ಇರಾನ್ನ ಖಾರ್ಗ್ ದ್ವೀಪ ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಅನ್ನ ಈಗ ಮಾಡಿದೆ. 90% ತೈಲ ಪೂರೈಕೆಯನ್ನ ಖಾರ್ಗ್ ದ್ವೀಪ ಮಾಡುತ್ತೆ. ಜೊತೆಗೆ ಆರ್ಥಿಕವಾಗಿ ಇರಾನ್ಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬುವಂಥದ್ದೇ ಈ ಖಾರ್ಗ್ ದ್ವೀಪ. ಇರಾನ್ನ ಕಶನ್ ರೈಲ್ವೆ ಬ್ರಿಡ್ಜ್ ಅನ್ನ ಧ್ವಂಸಗೊಳಿಸಿದೆ ಇಸ್ರೇಲ್. ಕರಾಚಿ ಪ್ರದೇಶದ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನ ಮಾಡಿರೋದು. ಸೊ ಇರಾನ್ನ ಹಲವೆಡೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಇದು ಸ್ಯಾಂಪಲ್ ಅಂತ ಹೇಳ್ತಾ ಇದೆ. ಅದು ನಾವು ಈಗ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನು ಮಾಡೋಕ್ಕೆ ರೆಡಿ ಇದ್ದೀವಿ, ನಾವು ದಾಳಿ ಮಾಡ್ತೀವಿ, ಹುಷಾರ್ ಅಂತ ಹೇಳ್ತಾ ಇದೆ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಈಗ ಡೆಡ್ಲೈನನ್ನು ಕೊಟ್ಟು ಅದಾದ ನಂತರ ದಾಳಿಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಸ್ಯಾಂಪಲ್ ರೀತಿಯಲ್ಲಿ ನಾವು ಇದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಆಕ್ರಮಣವನ್ನು ಮಾಡ್ತೀವಿ, ನೀವು ಷರತ್ತುಗಳಿಗೆ ಒಪ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾರಾ ಅಂತ? ಖಂಡಿತ. ಯಾಕಂದ್ರೆ ಅರುಣ್, ಒಂದು ಕಡೆ ದಾಳಿಯನ್ನು ಮಾಡ್ತೀವಿ ಅನ್ನುವಂಥದ್ದು ಪ್ರತಿಯೊಂದನ್ನು ಕೂಡ ಹೇಳಿ ಮಾಡುವಂಥ ದಾಳಿ ಆಗಿರಲ್ಲ. ಕೆಲವು ಯುದ್ಧದ ಆರಂಭದ ಮುಂಚೆ ಕೊಡುವಂತಹ ಎಚ್ಚರಿಕೆಗಳು ಬೇರೆ, ಯುದ್ಧ ಆರಂಭವಾದ ನಂತರ ಒಂದು ಹಂತಕ್ಕೆ ಕೊಡುವಂಥ ಎಚ್ಚರಿಕೆ ಬೇರೆ. ಎಲ್ಲವೂ ಹಂತ ಹಂತವಾಗಿ ಟ್ರಂಪ್ ಅವರು ಹೇಳಿಕೆಗಳನ್ನ ಕೊಟ್ಟರು, ಎಚ್ಚರಿಕೆಗಳನ್ನ ಕೊಟ್ಟರು. ಒಂದು ರೀತಿಯ ಚರ್ಚೆ ನಡೀತಾ ಇತ್ತು. ಟ್ರಂಪ್ ಅವರು ಒಂದು ರೀತಿಯ ಹುಚ್ಚುತನದ ಹೇಳಿಕೆಗಳನ್ನ ಕೊಡ್ತಾರೆ, ಅಥವಾ ಅವರು ಅಷ್ಟು ದೊಡ್ಡ ಪ್ರಬಲವಾದ ರಾಷ್ಟ್ರ ಆಗಿದ್ದರೂ ಕೂಡ ಬರೀ ಕೇವಲ ಈ ರೀತಿಯ ಡೆಡ್ಲೈನ್ಗಳಿಗೆ ಸೀಮಿತವಾದರೂ ಅವರ ಡೆಡ್ಲೈನ್ಗಳೇ ಅವರೇ ಕೂಡ ಬ್ರೇಕ್ ಮಾಡಿಕೊಂಡು ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ಟರು ಅನ್ನುವಂಥದ್ದು. ಈಗ ಅವೆಲ್ಲವನ್ನು ಮೀರುವಂಥ ರೀತಿಯಲ್ಲಿ ಅಂತಿಮ ಡೆಡ್ಲೈನ್ ಅನ್ನುವಂಥದ್ದು, ಅಂದರೆ ಒಂದು ಇರಾನ್ ದೇಶದ ಜನಾಂಗವನ್ನೇ ನಾಶ ಮಾಡುವಂಥ ರೀತಿಯಲ್ಲಿ ನಾವು ಮಾಡ್ತೀವಿ, ಶಿಲಾಯುಗಕ್ಕೆ ಕಳಿಸ್ತೀವಿ ಅನ್ನುವಂಥ ಹೇಳಿಕೆಗಳು ಸಹಜವಾಗಿ ದೊಡ್ಡದೇನೋ ಪ್ಲಾನ್ ಮಾಡಿದೆಯಾ ಅಮೆರಿಕ ಅನ್ನುವಂಥ ಕುತೂಹಲ ಕಾರಣ ಆಗಿತ್ತು. ಆದರೆ ಇರಾನ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ತಮ್ಮ ಜನರನ್ನು ಒಂದು ಕಡೆ ಸೇರಿಸುವಂತಹ ಅಥವಾ 1.5 ಕೋಟಿ ಜನರು ಈಗ ಪ್ರಾಣತ್ಯಾಗಕ್ಕೆ ಮುಂದಾಗಿವೆ ಅನ್ನೋ ಕೌಂಟರ್ ಇದೆಯಲ್ಲ, ಅದನ್ನು ತಕ್ಷಣಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಆದದ್ದಾಗಲಿ ಅಂತ ದಾಳಿ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ರಾಜತಾಂತ್ರಿಕವಾಗಿ ಅಥವಾ ಒಂದು ರಕ್ಷಣಾತ್ಮಕ ದೃಷ್ಟಿಯಿಂದ ಇರಾನ್ ತನ್ನ ತಂತ್ರಗಾರಿಕೆಯನ್ನು ಬಳಸಿದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಅಮೆರಿಕದ ಒಂದು ರಿಪ್ಲೈ ಏನಿರುತ್ತೆ ಅನ್ನೋದು ಕೂಡ ಈಗಿರುವಂಥ ಕುತೂಹಲ ಅರುಣ್.